ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ವೈನಾಡು ಸಂತ್ರಸ್ತರ ಕುಟುಂಬಗಳಿಗೆ ದಾಂಡೇಲಿ ಯೂತ್ ಕರೇಜ್ ತಂಡದಿಂದ ಅವಶ್ಯಕ ವಸ್ತುಗಳ ವಿತರಣೆ. ಕೇರಳದಲ್ಲಿ ನಡೆದ ಭೀಕರ ಭೂಕುಸಿತ ದುರ್ಘಟನೆಯಲ್ಲಿ 400ಕ್ಕೂ ಹೆಚ್ಚು ಜನರು ಒಂದೇ ರಾತ್ರಿಯಲ್ಲಿ ಜೀವನವನ್ನು ಕಳೆದುಕೊಂಡಂತಹ ದೊಡ್ಡ ಘಟನೆ ನಡೆದಿದೆ. ದಾಂಡೇಲಿಯ ಯುವಕರ ತಂಡವನ್ನು ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ದಾಂಡೇಲಿಯ ಸಂಘಟಿತ ತಂಡವೊಂದು ನಿರಾಶ್ರಿತರಿಗೆ ದಿನನಿತ್ಯದ ಆಹಾರ, ಬಟ್ಟೆ, ಬೆಡ್ಶೀಟ್ ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಮಿತ್ರ ಬಳಗ ಮೊಹಮ್ಮದ್ ಶೋಯಬ್ ಲಿಯಾಕತ್ ಖಾನಾಪುರಿ ಇವರ ನೇತೃತ್ವದ ವಯನಾಡಿನ ಭೂಕುಸಿತದಲ್ಲಿ ಸಂತ್ರಸ್ತರ ಕುಟುಂಬಗಳಿಗೆ ಅವಶ್ಯಕ ವಸ್ತುಗಳ ಪೂರೈಸುವ ನಿಟ್ಟಿನಲ್ಲಿ ಎಲ್ಲರ ಪ್ರೀತಿ ಪಾತ್ರರ ಗಮನ ಸೆಳೆದಿದೆ. ಸುಮಾರು 3 ರಿಂದ 5 ಲಕ್ಷ ವೆಚ್ಚದ ಅವಶ್ಯಕ ಸಾಮಗ್ರಿಗಳನ್ನು ಕಳುಹಿಸಿಕೊಟ್ಟಿದೆ. ಇಂತಹ ಹೃದಯ ಸ್ಪರ್ಶಿ ಕಾರ್ಯವನ್ನು ದಾಂಡೇಲಿ ತಂಡವು ಜಾತಿ, ಮತ, ಧರ್ಮಕ್ಕಿಂತ ದೊಡ್ಡದು ಮಾನವೀಯತೆ ಹಾಗೂ ಸಹಾಯ ಸ್ಪಂದನೆ ಎನ್ನುವುದನ್ನು ಸಾಬೀತುಪಡಿಸಿದೆ. ದಾಂಡೇಲಿಯಿಂದ ಕೇರಳಕ್ಕೆ ಹೊರಟು ಎಲ್ಲರ ಹೃದಯ ಗೆದ್ದಿದೆ. ಈ ತಂಡದಲ್ಲಿ ಕೈಫ್, ಸಾಹಿಲ್, ಅಬ್ರಹಾರ್, ಸದಾಬ್, ಸಾಹಿಲ್, ಅಫ್ತಾಬ್, ಜಹೀರ್, ಜುನೇದ್ ಮೊದಲಾದವರನ್ನು ಒಳಗೊಂಡ ಈ ತಂಡ ಮಾನವೀಯತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಾನವೀಯತೆಯನ್ನು ಮೆರೆದಿದ್ದಾರೆ. ಜೊಯ್ಡಾ ತಾಲೂಕಿನ ರಸ್ತೆಯ ಬದಿಯಲ್ಲಿ ಕಾಡುಕೋಣ. ಜೊಯ್ಡಾದಿಂದ 4 ಕಿಲೋಮೀಟರ್ ಅಂತರದಲ್ಲಿ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ರಸ್ತೆಯ ಬದಿಯಲ್ಲಿ ಕಾಡುಕೋಣ ಕಂಡಿದ್ದು, ವಾಹನ ಸವಾರರು ತಮ್ಮ ಮೊಬೈಲಿನಲ್ಲಿ ಸೆರೆ ಹಿಡಿದಿದ್ದಾರೆ. ವಾಹನ ಸಂಚಾರರಿಗೆ ಭಯದ ವಾತಾವರಣ ಸೃಷ್ಟಿಸಿದ್ದು, ವಾಹನ ಸವಾರರು ಎಚ್ಚರದಿಂದ ಸಂಚರಿಸಬೇಕು.